ಡಾಲಿ ಧನಂಜಯ್ ಮದುವೆಗೆ ಇನ್ನೊಂದು ವಾರ ಬಾಕಿ ಇದೆ. ಮದುವೆ ತಯಾರಿ ಕೂಡ ಜೋರಾಗಿದೆ. ರಾಜಕೀಯ ಮುಖಂಡರು, ವಿವಿಧ ಮಠಾಧೀಶರು ಹಾಗೂ ಸಿನಿಮಾ ತಾರೆಯರಿಗೆ ಮದುವೆಯ ಆಮಂತ್ರಣ ನೀಡಿ ಆಹ್ವಾನಿಸಿದ್ದಾರೆ. ಇತ್ತೀಚೆಗೆ ನಟ ಯಶ್ ಅವರಿಗೂ ಆಮಂತ್ರಣ ನೀಡಿದರು. 2 ದಿನಗಳ ಹಿಂದೆ ಭಾವಿ ಪತ್ನಿ ಜೊತೆ ನಟ ಧನಂಜಯ್ ಸುದ್ದಿಗೋಷ್ಠಿ ನಡೆಸಿ ಮದುವೆ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಈ ವೇಳೆ ಸಾಕಷ್ಟು ಪ್ರಶ್ನೆಗಳಿಗೆ ಧನಂಜಯ್ ಹಾಗೂ ಧನ್ಯತಾ ಉತ್ತರಿಸಿದರು. ನಟ ದರ್ಶನ್ ಅವರನ್ನು ಮದುವೆಗೆ ಸ್ವಾಗತಿಸುವ ಬಗ್ಗೆಯೂ ಪ್ರಶ್ನೆ ಎದುರಾಗಿತ್ತು. ಇದಕ್ಕೆ ಧನಂಜಯ್ ನೀಡಿದ ಉತ್ತರ ಇದೀಗ ದರ್ಶನ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಧನಂಜಯ್ ಮಾತನಾಡಿ, ಎಲ್ಲರನ್ನು ಮದುವೆಗೆ ಕರೆಯುತ್ತಿದ್ದೇನೆ. ಅಂದ ಮೇಲೆ ಅವರನ್ನು ಕರೆಯುವ ಪ್ರಯತ್ನ ಮಾಡಿರುತ್ತೇನೆ. ಆದರೆ ಅವರನ್ನು ರೀಚ್ ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ತುಂಬಾನೇ ಪ್ರೀತಿಯಿಂದ ಅವರನ್ನು ಇಲ್ಲಿಂದನೇ ಕರೆಯುತ್ತೇನೆ ಎಂದು ಧನಂಜಯ್ ಹೇಳಿದರು. ಡಾಲಿಗೆ ದರ್ಶನ್ ಅವರನ್ನು ರೀಚ್ ಆಗುವುದು ಅಷ್ಟು ಕಷ್ಟನಾ? ಸುಖ ಸುಮ್ಮನೆ ಹೀಗೆಲ್ಲ ಹೇಳಬಾರದು. ಅಣ್ಣ ಅಣ್ಣ ಎನ್ನುತ್ತಿದ್ದವರು ಅಣ್ಣನನ್ನು ಮದುವೆಗೆ ಕರೆಯಕ್ಕೆ ಆಗುವುದಿಲ್ಲವೇ ಎಂದು ದರ್ಶನ್ ಅಭಿಮಾನಿಗಳು ಟ್ರೋಲ್ ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಧನಂಜಯ್ ವಿರುದ್ಧ ದರ್ಶನ್ ಅಭಿಮಾನಿಗಳು ಅಸಮಾಧಾನ ಹೊರ ಹಾಕುತ್ತಿದ್ದಾರೆ. ಬೆಳೆಯುವವರೆಗೂ ಅಣ್ಣ ಅಣ್ಣ ಎನ್ನುತ್ತಿದ್ದರು, ಈಗ ಹೀಗೆ ಮಾಡಬಹುದಾ ಎನ್ನುತ್ತಿದ್ದಾರೆ. ಇದಕ್ಕೆ ಧನಂಜಯ್ ಅಭಿಮಾನಿಗಳು ತಿರುಗೇಟು ನೀಡಿದ್ದಾರೆ. ಡಾಲಿ ತಮ್ಮ ಪರಿಶ್ರಮದಿಂದಲೇ ಬೆಳೆದು ಬಂದಿದ್ದು. ಅವರನ್ನು ಯಾರೂ ಬೆಳೆಸಿಲ್ಲ. ಅವರು ಮನೆಗೆ ಆಹ್ವಾನಿಸುವುದಿಲ್ಲ ಎಂದು, ಅವರು ಮದುವೆಗೆ ಆಹ್ವಾನಿಸುವುದ ಎಂದು ಹೇಳಿಲ್ಲ ಅಲ್ಲವೇ? ಸಂಪರ್ಕಿಸಲು ಸಾಧ್ಯವಾಗುವುದಿಲ್ಲ ಎಂದು ಅಷ್ಟೇ ಹೇಳಿದ್ದಾರೆ. ಸುಖ ಸುಮ್ಮನೆ ಏಕೆ ಇದಕ್ಕೆ ದೊಡ್ಡ ರಾದಂತ ಮಾಡುತ್ತೀರಾ ಎಂದು ಕೇಳುತ್ತಿದ್ದಾರೆ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿತ್ತು. ಈ ವೇಳೆ ಧನಂಜಯ್ ಪ್ರತಿಕ್ರಿಯಿಸಿ ಮಾತನಾಡಿದ್ದರು. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಅಲ್ಲಿ ಒಂದು ದುರಂತ ನಡೆದಿದೆ, ಒಂದು ಜೀವ ಹೋಗಿದೆ, ಒಂದು ತಪ್ಪು ಆಗಿದೆ. ಆ ಮನುಷ್ಯ ಅಂದ್ರೆ ರೇಣುಕಾ ಸ್ವಾಮಿನ ತಂದೆ ತಾಯಿ ಮುಖ ನೋಡಿದ್ದಾಗ ಆತನ ಪತ್ನಿ ಮುಖ ನೋಡಿದರೆ ಎಂತವರಿಗೂ ಬೇಸರ ಆಗುತ್ತದೆ. ಆ ಜೀವಕ್ಕೆ ನ್ಯಾಯ ಸಿಗಬೇಕು ಎಂದು ಹೇಳಿದರು. ವಿಷಯ ಗೊತ್ತಾದಾಗ ನನಗೂ ಬೇಸರವಾಗಿತ್ತು. ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸುವುದಾದರೆ, ಮತ್ತೊಂದು ಕಡೆ ತುಂಬಾ ಪ್ರೀತಿ ಅಭಿಮಾನದಿಂದ ಪ್ರೀತಿಸುವವರನ್ನು ಹೆಸರು ಕೇಳಿ ಬಂದಾಗ ಅದು ಬೇಸರವಾಗುತ್ತೆ. ಯಾವುದನ್ನು ಸಮರ್ಥಿಸುವುದಕ್ಕೆ ಆಗುವುದಿಲ್ಲ. ಎಲ್ಲದಕ್ಕೂ ಕಾನೂನು ಇದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅದು ಬಿಟ್ಟು ನಾನೇನು ಮಾತನಾಡಿದರೂ ಪ್ರಯೋಜನವಿಲ್ಲ ಎಂದು ಧನಂಜಯ್ ತಿಳಿಸಿದರು. ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಯಾಗಿರುವ ದರ್ಶನ್ ಸದ್ಯಕ್ಕೆ ಅಷ್ಟು ಸುಲಭವಾಗಿ ಯಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ. ತಮ್ಮ ಫ್ಯಾಮಿಲಿ ಹಾಗೂ ಕೆಲವು ಆಪ್ತರ ಜೊತೆ ಇದ್ದಾರೆ. ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ಇತ್ತೀಚೆಗೆ ಚಿತ್ರರಂಗದವರು ಯಾರೂ ಕೂಡ ದರ್ಶನ್ ಭೇಟಿ ಮಾಡಿಲ್ಲ. ಹಾಗಾಗಿಯೇ ಧನಂಜಯ್ ಕೂಡ ಸಂಪರ್ಕಿಸಿ ಮದುವೆ ಕರೆಯಲು ಆಗುತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ಇನ್ನುಳಿದಂತೆ ಇಬ್ಬರ ನಡುವೆ ಆತ್ಮೀಯತೆ ಒಡನಾಟ ತುಂಬಾ ಚೆನ್ನಾಗಿದೆ. ದರ್ಶನ್ ನಟನೆಯ ಯಜಮಾನ ಚಿತ್ರದಲ್ಲಿ ಡಾಲಿ ಧನಂಜಯ್ ನಟಿಸಿದ್ದರು. ಡಾಲಿ ಸಿನಿಮಾಗಳ ಪ್ರಚಾರಕ್ಕೆ ದರ್ಶನ್ ಬೆಂಬಲವಾಗಿ ನಿಂತಿದ್ದರು. ಧನಂಜಯ ನಿರ್ಮಾಣದ ಟಗರುಕುಲ ಚಿತ್ರಕ್ಕೆ ಪ್ರಚಾರಕ್ಕೆ ದರ್ಶನ್ ಬಂದಿದ್ದರು ಕೂಡ.